ಇನ್ನೊಬ್ಬರು ಮಾಜಿ ಮಂತ್ರಿಗಳು ಆಗಿರುವಂತ ಸನ್ಮಾನ್ಯ ಬಚ್ಚೇಗೌಡರನ್ನು ಕೂಡ ಸ್ವಾಗತವನ್ನು ಸುನಿಲ್ ಕುಮಾರ್ ಅವರನ್ನ, ಮಾಜಿ ಜಿಲ್ಲಾ ಅಧ್ಯಕ್ಷರು ಮಾಜಿ ಶಾಸಕರಾಗಿರುವಂತ ರಘುಪತಿ ಭಟ್ ಅವರನ್ನ, ಜಿಲ್ಲಾ ಅಧ್ಯಕ್ಷರಾಗಿರುವಂತ ರತ್ನಾಕರ ಹೆಗಡೆ ಅವರನ್ನ, ಲಾಲಾಜಿ ಮಂಡನ್ ಅವರನ್ನ, ಹಾಗೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತ ಶಿವರಾಜ್ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ, ವೇದಿಕೆ ಮೇಲೆ ಇರುವಂತ ಎಲ್ಲ ವೆಂಕಟೇಶ್ವರ ಉಪಸ್ಥಿತರಿದ್ದಾರೆ ಅವರನ್ನು ಸ್ವಾಗತ ಮಾಡ್ತೇನೆ. ಹಾಗೆ ಆನಂದ್ ಸಿಂಗ್ ಅವರು ಉಪಸ್ಥಿತರಿದ್ದಾರೆ ಅವ್ರನ್ನು ಕೂಡ ಸ್ವಾಗತ ಮಾಡ್ತೇನೆ. ವೇದಿಕೆ ಮೇಲೆ ಉಪಸ್ಥಿತರಿರುವಂತ ಎಲ್ಲ ರಾಜೀವ್ ಗೌಡ ಅವರು ಉಪಸ್ಥಿತರಿದ್ದಾರೆ, ನಮ್ಮ ಎಸ್ಟಿ ಮೋರ್ಚಾದ ರಾಜ್ಯ ಅಧ್ಯಕ್ಷರು, ಅವ್ರನ್ನು ಸ್ವಾಗತ ಮಾಡ್ತೇನೆ. ಹಾಗೆ ಬಂದಿರುವಂತ ಎಲ್ಲ 3 ಜಿಲ್ಲೆಯ ಸೇರ್ಪಡೆಗೊಳ್ಳಲಿಕ್ಕೆ ಆಗಮಿಸಿರುವಂತ ಎಲ್ಲ ಬೆಂಬಲಿಗರು, ಕಾಂಗ್ರೆಸ್ ಅನ್ನು ತೊರೆದು 3 ಜನ ಸೇರ್ಪಡೆಗೊಳ್ಳತಕ್ಕಂತ ಆ 3 ವ್ಯಕ್ತಿಗಳ ಸ್ವಾಗತ ಮತ್ತು ಮಾಜಿ ಸಚಿವರಾದಂತಹ ಸನ್ಮಾನ್ಯ ಜಯಪ್ರಕಾಶ್ ಹೆಗಡೆ ಅವರೇ, ರತನ್ ಸಿಂಗ್ ಅವರೇ, ಮೇಘನಾಥ್ ಶೆಟ್ಟಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ನನ್ನೆಲ್ಲ ಆತ್ಮೀಯ ಬಂಧುಗಳೇ, ಬಿಜೆಪಿಯನ್ನ ಸೇರ್ಪಡೆಗೊಳ್ತಾ ಇರುವಂತಹ ಪರ್ವದ ಅವತ್ತು ಶಾಸಕರಾಗಿ ಸಚಿವರಾಗಿ ಕೆಲಸ ಕಾರ್ಯಗಳನ್ನ ಮಾಡಿ ಈ 3 ನಾಯಕರುಗಳಿಗೆ ಮತ್ತೊಮ್ಮೆ ಹೃದಯ ಭರಿಸಿ ಅವರಿಗೆ ಅಭಿನಂದನೆಗಳನ್ನ ಭಾರತೀಯ ಜನತಾ ಪಕ್ಷದಿಂದ ನಾವು ಸಲ್ಲಿಸ್ತಾ ಇದ್ದೇವೆ. ಅಧ್ಯಕ್ಷರ ನೇತೃತ್ವದಲ್ಲಿ ಸೇರ್ಪಡೆ ಮಾಡಬೇಕು ಅನ್ನೋದು ನಮ್ಮ ಬಿಜೆಪಿಯಲ್ಲಿ ಅದೊಂದು ಒಂದು ರೀತಿ ಸಂಸ್ಕೃತಿ ರೀತಿ ನಡ್ಕೊಂಡ್ ಬಂದಿದೆ. ವಿಷಯದ ಸೇರಿಸುವಂಥದ್ದು ಮುಂದಿನ 2018 ಏನು ಬಿಜೆಪಿ ಪರ್ವ ಆಗ್ಬೇಕು. ಬಿಜೆಪಿ ಇಡೀ ದೇಶ, ನರೇಂದ್ರ ಮೋದಿ ಅವರು, ನಮ್ಮ ಅಮಿತ್ ಶಾ ಅವರು ಕರ್ನಾಟಕದ ಕಡೆ ನೋಡ್ತಾ ಇದ್ದಾರೆ. ಸೌತ್ ಇಂಡಿಯಾದಲ್ಲೇ ಬಿಜೆಪಿಯ ಹೆಬ್ಬಾಗಿಲು ಅನ್ನೋ ರೀತಿ ಕರ್ನಾಟಕ ಇವತ್ತು ನಿಂತಿದೆ. ಇವತ್ತು ಜನರ ಮಾನಸದಲ್ಲಿ ಜನರ ಅಭಿಪ್ರಾಯ ಬಿಜೆಪಿ ಅಧಿಕಾರಕ್ಕೆ ಬರಬೇಕು, ಮತ್ತೊಮ್ಮೆ ಯಡಿಯೂರಪ್ಪನವರ ನಾಯಕತ್ವದಲ್ಲಿ ಅಭಿವೃದ್ಧಿ ಕಾರ್ಯಗಳು ಯಾವ ರೀತಿ ಬಿಜೆಪಿ ಸರ್ಕಾರ ಇದ್ದಾಗ ಅಭಿವೃದ್ಧಿ ಕಾರ್ಯಗಳು ಅಂತ ನಡಿಬೇಕು. ವಿಶೇಷವಾಗಿ ಜಯಪ್ರಕಾಶ್ ಹೆಗಡೆ ಅವರ ಜೊತೆ ನಾನು ಸತತವಾಗಿ 1.5 ತಿಂಗಳ ಕಾಲ ಮಾತಾಡ್ತಾ ಇದ್ದೆ. ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಕೊಲ್ಲೂರು ದೇವಸ್ಥಾನಕ್ಕೆ ನಾನು ಭೇಟಿ ಮಾಡಕ್ಕೆ, ದೇವರ ದರ್ಶನ ಮಾಡಕ್ಕೆ ಹೋಗಿದ್ದೆ. ಅಲ್ಲಿ ಹಾಗೆ ನಮ್ಮ ಕಾರ್ಯಕರ್ತರ ಜೊತೆ ನಾವು ಕೂತ್ಕೊಂಡು ಮಾತಾಡ್ತಾ ಇದ್ದೆ. ಮುಂದಿನ 2018 ಎಲೆಕ್ಷನ್ಗೆ ನಾವು ಯಾವ ರೀತಿ ಸ್ಟ್ರಾಟಜಿ ಮಾಡಬೇಕು, ನಮ್ಮ ರಣತಂತ್ರ ಕರಾವಳಿ ಭಾಗದಲ್ಲಿ ಯಾವ ರೀತಿ ಇರಬೇಕು ಅಂತ ಚರ್ಚೆ ಆದಾಗ ಬಂದಂತ ಮೊದಲ ಹೆಸರೇ ನಮ್ಮ ಜಯಪ್ರಕಾಶ್ ಹೆಗಡೆ. ಅವತ್ತಿಂದ ನಾನು ಮೊದಲು ಫೋನ್ ಹಾಕಿ ಮಾತಾಡಿದೆ ಅವ್ರ ಜೊತೆ, ಹಲವಾರು ಸುತ್ತಿ ಮಾತಾಡಿದಾಗ ಅವರು ನರೇಂದ್ರ ಮೋದಿಯವರ ನೋಟ್ ಬ್ಯಾನ್ ಬಗ್ಗೆ, ನರೇಂದ್ರ ಮೋದಿಯವರ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ, ಮತ್ತೆ ಯಡಿಯೂರಪ್ಪನವರ ನಾಯಕತ್ವದ ಬಗ್ಗೆ ಒಳ್ಳೆ ಮಾತನಾಡಿದ್ರು. ಅದ್ರ ಮುಖಾಂತರ ಆಮೇಲೆ ಬಹಳಷ್ಟು ಚರ್ಚೆಗಳಾದ್ಮೇಲೆ ಇವತ್ತು ಜಯಪ್ರಕಾಶ್ ಹೆಗಡೆ ಅವರು ನಮ್ಮ ಪಾರ್ಟಿಯನ್ನ ಸೇರಿದ್ದಾರೆ. ಇವತ್ತಿಂದ ಜಯಪ್ರಕಾಶ್ ಹೆಗಡೆ ಅವರು ಬಿಜೆಪಿಯ ನಾಯಕರು, ಬಿಜೆಪಿಯ ಕಾರ್ಯಕರ್ತರು. ನಾವು ಕೆಲವು ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೆ, ಬಿಜೆಪಿಯವರು ಗಾಳ ಆಗ್ತಾ ಇದ್ದಾರೆ, ಗಾಳ ಅಂತ ಪದವನ್ನು ಉಪಯೋಗ ಮಾಡಿದ್ರು. ಬಿಜೆಪಿಗೆ ಅದು ಸೂಕ್ತ ಅಲ್ಲ. ನಾವು ಯಾರಿಗೂ ಗಾಳ ಹಾಕೋ ಪ್ರಶ್ನೆನೇ ಇಲ್ಲ. ಇವತ್ತು ನರೇಂದ್ರ ಮೋದಿಯವರ ಕೈ ಬಲಪಡಿಸುವಂತ ದೃಷ್ಟಿಯಿಂದ ದೇಶದ ಆರ್ಥಿಕ ಪರಿಸ್ಥಿತಿ ಏನು ಮತ್ತು ಮಂತ್ರಿನೂ ಆಗಿಬಿಟ್ಟಿದ್ರು. ಹೀಗಾಗಿ ಇದು ಹೊಸದಾಗಿ ಶಾಸಕ ಆದಂತ ಸಂದರ್ಭದಲ್ಲಿ ಮಂತ್ರಿ ಸ್ಥಾನನೂ ಬಂದಂತ ಸಂದರ್ಭದಲ್ಲಿ ಅದನ್ನು ನಿಭಾಯಿಸಿಕೊಂಡು ಹೋಗುವಂಥದ್ದು ಬಹಳ ಮುಖ್ಯವಾದಂಥದ್ದು. ಆದ್ರೆ ಜಯಪ್ರಕಾಶ್ ಹೆಗಡೆ ಅವರು ಮೊದಲ ಬಾರಿ ಶಾಸಕರಾಗಿ ಮತ್ತು ಸಚಿವರಾಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ನಾನು ಒಬ್ಬ ಶಾಸಕನಾಗಿ ಅದನ್ನು ಅಬ್ಸರ್ವ್ ಮಾಡಿದ್ದೇನೆ. ಆ ಒಂದು ಮೀನುಗಾರಿಕೆ ಇಲಾಖೆ ಅವ್ರಿಗೇನು ಒಂದು ಕೊಟ್ಟಿದ್ದು ಜವಾಬ್ದಾರಿ, ಅದನ್ನು ಬಹಳ ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ಒಳ್ಳೆಯ ರೀತಿಯಿಂದ ಕಾರ್ಯನಿರ್ವಹಣೆ ಮಾಡಿದ್ದು ನಮ್ಮ ಮುಂದೆ ಸಾಕ್ಷಿ ಇದೆ ಅನ್ನುವಂಥ ಮಾತನ್ನ ನಾನು ಹೇಳ್ಬೇಕಾಗ್ತದೆ. ಆ ರೀತಿ ಕೆಲಸ ಆಮೇಲೆ ಒಂದು ಡಿಬೇಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು, ಅಪೋಸಿಷನ್ ದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರಲ್ಲ,
ಅದನ್ನು ನಾನು ಅಬ್ಸರ್ವ್ ಮಾಡಿದ್ರೆ ಕೆಲವೊಂದು ಮಹತ್ವದ ವಿಚಾರ ಸಂಬಂಧ ಬಹಳಷ್ಟು ಉತ್ತಮವಾದಂತ ಡಿಬೇಟ್ ಒಂದು 100% ಪರ್ಫೆಕ್ಟ್ ಆಗಿದೆ. ಇನ್ನೊಂದು ಜನ ಬಂದಿದ್ರೆ ಹೊರಗಡೆ ಬಂದ್ರೆ ಏನು ಮತ್ತೆ ಅತಿ ಹೆಚ್ಚು ನಮಗೆ MLA ಸೀಟುಗಳು ಹಿಂದಿನ ಹಲವಾರು ಚುನಾವಣೆಯಲ್ಲಿ ನಮ್ಗೆ ಅಲ್ಲಿಂದ ಬಂದಿದ್ದಾವೆ. ಇವತ್ತು ಇದೆಲ್ಲ ನಿರ್ವಹಣೆ ಮುಖಾಂತರ ಇವತ್ತು ಮುಂದಿನ ಚುನಾವಣೆಯಲ್ಲಿ 2018 ಚುನಾವಣೆಯಲ್ಲಿ ಯಡಿಯೂರಪ್ಪ ನೇತೃತ್ವದ ಆ ಒಂದು ಸರ್ಕಾರ ರಚನೆ ಅವಾಗ 100% ನಿಮ್ಮ ಕೋಸ್ಟಲ್ ರಾಜ್ಯದ ಹಿಂದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ರಾಜ್ಯಾಧ್ಯಕ್ಷರಾದ ಶ್ರೀ BS ಯಡಿಯೂರಪ್ಪನವ್ರೆ, ಮಾಜಿ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರೇ, ಉಪಮುಖ್ಯಮಂತ್ರಿಗಳಾದ R ಅಶೋಕ್ರವ್ರೆ, ಇಂದು ಭಾರತೀಯ ಜನತಾ ಪಕ್ಷವನ್ನು ಸೇರಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾದ ಮಾನ್ಯ ಜಗದೀಶ್ ಶೆಟ್ಟರ್ ಅವರೇ, ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಮಾನ್ಯ ಅಶೋಕ್ ಅವರೇ, ನನ್ನ ಹಳೆಯ ಸಹೋದ್ಯೋಗಿಗಳ ಗೌರವಾನ್ವಿತ ಮುಖಂಡಗಳೇ, ನೆರೆದ ನನ್ನ ಪಕ್ಷದ ಸ್ನೇಹಿತರೇ, ಉದ್ದೇಶಿಗಳೇ, ಇಷ್ಟೊತ್ತು ನನ್ನೊಂದಿಗೆ ಪ್ರಥಮ ಬಾರಿ 94ರಲ್ಲಿ ವಿಧಾನಸಭೆಗೆ ಬಂದು ಅಂದಿನಿಂದ ಇಂದಿನವರೆಗೆ ನಮ್ಮ ಒಡನಾಟದ ಬಗ್ಗೆ ಮಾತಾಡಿದಂತ ಎಲ್ಲ ಸ್ನೇಹಿತರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಜಗದೀಶ್ ಶೆಟ್ಟರ್ ಅವರು, ಕಾರಜೋಳ ಅವರು ಮತ್ತೆ ಅಶೋಕ್ ಅವರು, ಸೋಮಣ್ಣ ಅವರು ಸಹ ನಾವು ಒಟ್ಟಿಗೆ ಬಂದವರು, ಬಚ್ಚೇಗೌಡರು ನಾವೆಲ್ಲ ಸೋಮಣ್ಣ ಅವರು ಸಚಿವರಾಗಿ ಕೆಲಸವನ್ನು ಮಾಡಿದ್ದೇವೆ. ಮಾನ್ಯ ಜಯಪ್ರಕಾಶ್ ಹೆಗಡೆ ಅವರೇ, ಮತ್ತೊಬ್ಬ ಮಾಜಿ ಶಾಸಕರಾದಂಥ ಮಾನ್ಯ ರತನ್ ಸಿಂಗ್ ಅವರೇ, ಪ್ರಭಾವಿ ಕಾಂಗ್ರೆಸ್ ಮುಖಂಡರಾದಂಥ ಮಾನ್ಯ ಮೇಘನಾಥ್ ಶೆಟ್ಟಿ ಅವರೇ, ಪ್ರತಿಪಕ್ಷದ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಜಗದೀಶ್ ಶೆಟ್ಟರ್, ನಮ್ಮ ಜಯಪ್ರಕಾಶ್ ಹೆಗಡೆ ಅವರನ್ನ ಸೇರಿಸಕ್ಕೆ ನಿರಂತರ ಪ್ರಯತ್ನ ಸಂಪರ್ಕದಲ್ಲಿದ್ದು ಇವತ್ತು ಈ ಕಾರ್ಯಕ್ರಮಕ್ಕೆ ಮೂಲ ಕಾರಣಕರ್ತಾದಂತ ಮಾನ್ಯ ಅಶೋಕ್ ಅವರೇ, ಗೋವಿಂದ್ ಕಾರಜೋಳ ಅವರೇ, ವಿ ಸೋಮಣ್ಣ ಅವರೇ, ಬಚ್ಚೇಗೌಡ್ರೆ, ನಾಗರಾಜ್ ಶೆಟ್ರೆ, ರೇಣುಕಾಚಾರ್ಯ ಅವರೇ, RN ಜೀವರಾಜ್ ಅವರೇ, ರಾಜಗೌಡ ನಾಯಕರೇ, ಸುನೀಲ್ ಕುಮಾರ್ ಅವರೇ, ರಘುಪತಿ ಭಟ್ರೆ, ಲಾಲಾಜಿ ಮೆಂಡನ್ ಅವರೇ, ಆಗ ಜ್ಞಾನೇಂದ್ರ ಅವರೇ, ಉಳಿದೆಲ್ಲ ಪಕ್ಷದ ಮುಖಂಡರೇ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದಂತ ಕಾರ್ಯಕರ್ತ ರತನ್ ಸಿಂಗ್ ಅವರು ಅತ್ಯಂತ ಮಾಜಿ ಶಾಸಕರಾಗಿ ಕ್ರೀಡೆಯಲ್ಲಿ ಓದಿನಲ್ಲಿ ತುಂಬಾ ಆಸಕ್ತಿ ಇದ್ದಂತ ವರ್ಷದಿಂದ ಪಕ್ಷೇತರನಾಗಿ ಇದ್ದೆ. ಮಾನ್ಯ ಅಶೋಕ್ ಅವರು ಬಂದು ನನ್ನನ್ನು ಕರೆದರು. ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ಒಂದೂವರೆ ತಿಂಗಳ ನಂತರ ಈಗ ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಸೇರಿದ್ದೇನೆ. ಈಗ 18ಕ್ಕೆ ಉಡುಪಿಯಲ್ಲಿ ಮಾಡಿ ಇನ್ನು ಕೂತು ಚರ್ಚೆ ಮಾಡಬೇಕಾಗ್ತದೆ. ನಾವು ಅಲ್ಲಿ ಹೋಗಿ ಚರ್ಚೆ ಮಾಡಿ ನಾವು ತೀರ್ಮಾನ ತಗೊಳ್ಬೇಕಾಗ್ತದೆ. ಹೌದು, ಸಭೆ ಮಾಡ್ತೇವೆ ಅಲ್ಲಿ. ಯಾವ ರೀತಿಯಲ್ಲಿ ಹಿಂದೆ ಮಾಡ್ಕೊಂಡು ಬಂದಿದೆ ಅದೇ ರೀತಿಯಲ್ಲಿ ಮುಂದೆ ಹೋಗ್ತೇನೆ ಕೆಲಸ ಮಾಡಿಕೊಂಡು.